ದರ್ಶನ್ಗೆ ಜೈಲೂಟ, ಪವಿತ್ರಾಗೆ ಮನೆಯೂಟ. ಒಂದೇ ಬಾರಿ ಜೈಲಿಗೆ ಹೋದ್ರೂ ದರ್ಶನ್ಗಿಲ್ಲ ಊಟದ ಭಾಗ್ಯ. ಪವಿತ್ರ ಗೌಡಗೆ ಮನೆಯೂಟ ಪರ್ಮಿಷನ್ ಕೊಟ್ಟಿದೆ ಕೋರ್ಟ್. ಇಷ್ಟು ದಿನದಿಂದ ದರ್ಶನ್ ಕೇಳಿದ್ರು ಕೂಡ ಡೋಂಟ್ ಕೇರ್, ಹಾಸಿಗೆ ದಿಂಬು ಏನೆಲ್ಲ ಕೇಳಿಕೊಂಡ್ರು ಕೂಡ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ. ಏನು ಜೈಲಿನಲ್ಲಿ ಮೆನುಗಳಿದೆಯೋ ಅದನ್ನೇ ನೀವು ಫಾಲೋ ಮಾಡಬೇಕು ಅಂತ ಹೇಳಿ ಖಂಡಿತವಾಗಿ ಕೋರ್ಟ್ ಹೇಳಿತ್ತು. ಆದರೆ ಈಗ ಪವಿತ್ರ ಗೌಡಗೆ ಮನೆ ಊಟದ ಭಾಗ್ಯ ಸಿಗ್ತಾ ಇದೆ. ಇಷ್ಟು ದಿನದಿಂದ ದರ್ಶನ್ ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಕ್ಯಾರಿ ಅಂತಿಲ್ಲ. ಮನೆಯೂಟ, ಹಾಸಿಗೆ ದಿಂಬು ಕೇಳಿದ್ರು ಕೂಡ ಕೊಡದ ಕೋರ್ಟ್. ಆದರೆ ಪವಿತ್ರ ಗೌಡಗೆ ಮಾತ್ರ ಮನೆಯೂಟಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದೆ. ಜೈಲೂಟ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ದೂರಿದ್ದಂತಹ ಪವಿತ್ರ ಗೌಡ ಮನೆಯೂಟಕ್ಕೆ ಪರ್ಮಿಷನ್ ಕೇಳಿದಂತಹ ಪವಿತ್ರ, ನಾಗರಾಜ್, ಲಕ್ಷ್ಮಣ್ ಆರೋಪಿಗಳ ಮನವಿಯ ಮೇರೆಗೆ ಮನೆಯೂಟಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದೆ ಇದೀಗ ಕೋರ್ಟ್. ಒಬ್ರಿಗೊಂದು ಮಾಡ್ದಂಗೆ ಆಗಲ್ವಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ದರ್ಶನ್ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದುಂಟು. ಬಟ್ ಆದರೆ ಅವರ ಮನವಿಗೆ ಸ್ಪಂದಿಸದಂತಹ ಕೋರ್ಟ್, ಪವಿತ್ರ ಗೌಡ ಅವರ ಮನವಿಗೆ ಇದೀಗ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಮನೆಯೂಟ ಬೇಕು ಅಂತ ಹೇಳಿ ಪವಿತ್ರ ಗೌಡ ಮನವಿ ಮಾಡಿಕೊಂಡಿದ್ರು. ಸೊ ಹಾಗಾಗಿ ಅವರ ಮನವಿಯ ಮೇರೆಗೆ ಕೋರ್ಟ್ ಸಮ್ಮತಿಯನ್ನು ಸೂಚಿಸಿದೆ. 57ನೇ CCH ಕೋರ್ಟ್ನಲ್ಲಿ ಟ್ರಯಲ್ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಸೊ ಹಾಗಾಗಿ ಇದೀಗ ಈ ಒಂದು ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಮನೆಯೂಟಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿದೆ ಕೋರ್ಟ್.